ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ಧರ್ಮಸ್ಥಳ ಪವಿತ್ರ ಕ್ಷೇತ್ರದ ಬಗ್ಗೆ ಮತ್ತು ಜೈನ ಧರ್ಮದ ಬಗ್ಗೆ ಕೆಲವರು ಅಪಪ್ರಚಾರ ಮಾಡುವುದನ್ನು ಜೈನ ಸಮಾಜದಿಂದ ತೀವ್ರವಾಗಿ ಖಂಡಿಸುವುದಾಗಿ ಜೈನ ಸಮಾಜದ ಮುಖಂಡ ಹಿರಿಯ ನ್ಯಾಯವಾದಿ ಎಸ್.ಟಿ. ಮುನ್ನೋಳಿ ಹೇಳಿದ್ದಾರೆ. ಚಿಕ್ಕೋಡಿ ತಾಲೂಕಿನ ಕೋತಳ್ಳಿ ಕುಪ್ಪನವಾಡಿ ಗ್ರಾಮದ 108 ಆಚಾರ್ಯ ರತ್ನ ದೇಶಭೂಷಣ ಶಾಂತಿಗಿರಿ ಟ್ರಸ್ಟ್ ಹಾಗೂ ಆಶ್ರಮ ಟ್ರಸ್ಟ್ನಲ್ಲಿ ಜರುಗಿದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಸರ್ವಧರ್ಮೀಯರ ಜಾತ್ಯತೀತ ಪುಣ್ಯಕ್ಷೇತ್ರ ಧರ್ಮಸ್ಥಳಕ್ಕೆ ಎಲ್ಲ ಜಾತಿಯ ಜನ ನಡೆದುಕೊಳ್ತಾರೆ. ಅಂತಹ ಪುಣ್ಯಕ್ಷೇತ್ರಕ್ಕೆ ಕಪ್ಪು ಚುಕ್ಕೆ ತರುವ ಕೆಲಸ ಮಾಡ್ತಾ ಇರುವವರ ವಿರುದ್ಧ ಸರ್ಕಾರ ಕಠಿಣ ಕ್ರಮ ಜರುಗಿಸಬೇಕು ಎಂದಿದ್ದಾರೆ. ಸರ್ಕಾರ ರಚಿಸಿದ ಎಸ್ಐಟಿ ತನಿಖೆಯಾಗಿ ತಪ್ಪಿತಸ್ಥರಿಗೆ ಶಿಕ್ಷೆಯಾಗಲಿ, ಅದರ ಬಗ್ಗೆ ಯಾರು ಕೂಡ ತಕರಾರು ಮಾಡಿಲ್ಲ. ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ವೀರೇಂದ್ರ ಹೆಗಡೆಯವರು ವಿರೋಧಿಸಿಲ್ಲ. ಒಬ್ಬರು ನ್ಯಾಯವಾದಿ ಸೇರಿ 4 ಜನ ಕಿಡಿಗೇಡಿಗಳು ಸೇರಿ ಪುಣ್ಯಕ್ಷೇತ್ರದ ಧರ್ಮಾಧಿಕಾರಿಯವರ ತೇಜೋವಧಿ ಮಾಡಿ ಶಾಂತಿ ಕದಡುತ್ತಾ ಇದ್ದಾರೆ. ಅದಕ್ಕೆ ಸರ್ಕಾರ ಕಡಿವಾಣ ಹಾಕಿ ಅವರ ವಿರುದ್ಧ ಕಠಿಣ ಕ್ರಮ ಜರುಗಿಸಬೇಕು. ಇಲ್ಲವಾದಲ್ಲಿ ಜೈನ ಸಮುದಾಯದವರು ರಾಜ್ಯದಾದ್ಯಂತ ಉಗ್ರ ಹೋರಾಟ ನಡೆಸಬೇಕಾಗುತ್ತೆ ಎಂದಿದ್ದಾರೆ. ಯಾರು ಧರ್ಮಾಧಿಕಾರಿ ಇರ್ತಾರೆ ಅವರೊಂದು ದಿನ ನಿಗದಿತ ಮಾಡಿರ್ತಾರೆ. ಯಾರ ಅಂದರೆ ಅನ್ಯಾಯ ಕೇಳ್ಕೊಂಡು ಬಂದಿದ್ದು ಅನ್ಯಾಯ ಒದಗಿಸಬೇಕಂತ ಯಾರು ಕೇಳ್ಕೊಂಡು ಬಂದಿರ್ತಾರೆ ಅವರ ಕಷ್ಟ ದುಃಖಗಳನ್ನು ವಾದಗಳನ್ನು ಆಲಿಸಿ ಯೋಗ್ಯವಾದ ತೀರ್ಪನ್ನು ನಿರ್ಣಯವನ್ನು ಕೊಡ್ತಾ ಬಂದಿರ್ತಾರೆ. ಅದಕ್ಕೆ ನಾ ಹೇಳೋದಿಷ್ಟೇ, ಅದು ಧಾರ್ಮಿಕ ಶ್ರದ್ಧಾಕೇಂದ್ರವಾಗಲೇ ಒಂದು ನ್ಯಾಯ ದೇವತೆಯ ರೀತಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ಪೂಜ್ಯರು ಕೂಡ ನ್ಯಾಯ ದೇವತೆ ಅಂತ ಒಂದು ನ್ಯಾಯಾಧೀಶರಾಗಿ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ ಅವರ ಬಗ್ಗೆ ಏನು ಟೀಕೆ ಟಿಪ್ಪಣಿ, ಕ್ಷೇತ್ರಗಳ ಬಗ್ಗೆ ಏನು ಟೀಕೆ ಟಿಪ್ಪಣಿ ಮಾಡ್ತಾವೋ ಅದು ನಿಜವಾಗಿಯೂ ಖಂಡನೀಯ. ಅದರ ಬಗ್ಗೆ ಸರ್ಕಾರ ಒಂದು ಸೂಕ್ತವಾದ ಕ್ರಮ ತೆಗೆದುಕೊಳ್ಳಬೇಕು. ತನಿಖೆ ಮಾಡಲಿಕ್ಕೆ ಯಾರಿಗೂ ಅಭ್ಯಂತರ ಇಲ್ಲ. ಸೂಕ್ತ ಕ್ರಮ ಅಂತ ತಾವೇನು ನಾವು ಯೂಟ್ಯೂಬ್ ಚಾನಲ್ಸ್ ಅದಲ್ಲ, ಇವರು ದಿನನಿತ್ಯ ಒಂದು ಅಪಪ್ರಚಾರ ಮಾಡುವಂಥ ಕೆಲಸ, ಶಾಂತಿ ಕಳೆದುಕೊಳ್ಳುವಂಥ ಕೆಲಸವನ್ನು ಮಾಡ್ತಾರೆ. ಅದಕ್ಕೆ ನಮಗೆ ಸರ್ಕಾರಕ್ಕೆ ಎಷ್ಟೇ ವಿನಂತಿ ಇದೆ, ಸೂಕ್ತವಾದ ತನಿಖೆ ಆಗಲಿ, ಸರ್ಕಾರ ಮಾಡಲಿ. ಆದರೆ ಅಪಪ್ರಚಾರ ಮಾಡುವುದನ್ನು ತಡೆಗಟ್ಟಬೇಕು ಸರ್ಕಾರ. ಅವರ ಮೇಲೆ ನಿರ್ಬಂಧನೆ ಹೇಳಬೇಕು. ಸತ್ಯಾಸತ್ಯತೆ ಏನಿದ್ರೆ ಅವ್ರ ಕಡೆ ಡಾಕ್ಯುಮೆಂಟ್ ಇದ್ದರೆ ನ್ಯಾಯಾಲಯ ಅದ, ಪೊಲೀಸ್ ಸ್ಟೇಷನ್ ಅದ, ಕೋರ್ಟ್ ಹೋಗಲಿ. ಅದ್ರ ಬಗ್ಗೆ ಏನೂ ಸಾಬೀತು ಮಾಡಲಿ. ಯಾರಿಗೂ ಪ್ರಜಾಪ್ರಭುತ್ವ ವ್ಯವಸ್ಥೆ ಅದ, ಎಲ್ಲರಿಗೂ ಮಾತಾಡುವ ಅವಕಾಶ ಅದ. ಆದರೆ ನಾವು ಮಾತಾಡುವಾಗ ಎಚ್ಚರದಿಂದಿರಬೇಕು. ಮತ್ತೊಬ್ಬರಿಗೆ ಯಾರೇ ಸಮಾಜದ ವ್ಯಕ್ತಿಗೆ ನಾವು ನೋವನ್ನುಂಟು ಮಾಡಲಿಕ್ಕೆ ಸಂವಿಧಾನದಲ್ಲಿ ಕೂಡ ಅವಕಾಶ ಇಲ್ಲ. ಸಂವಿಧಾನ ಕೂಡ ಅದನ್ನೇ ಹೇಳ್ತಾರೆ, ಸರ್ವರನ್ನು ಗೌರವಿಸು, ಸರ್ವ ಸಮಾಜದವರನ್ನು ಗೌರವಿಸು, ಸರ್ವ ತೀರ್ಥ ಅಥವಾ ಧಾರ್ಮಿಕ ಕ್ಷೇತ್ರಗಳನ್ನು ಗೌರವಿಸು ಅಂತ ನಮ್ಮ ಸಂವಿಧಾನದಾಗ ಹೇಳ್ತದೆ. ಆ ಹಿನ್ನೆಲೆಯಲ್ಲಿ ಸಂವಿಧಾನದಲ್ಲಿ ಎಲ್ಲರಿಗೂ ಒಂದು ಬದುಕಾಗುವಂಥ ಅವಕಾಶನ ಆ ಅವಕಾಶನ ಸರ್ಕಾರ ಕೊಡಬೇಕು. ಅವ್ರ ಮೇಲೆ ನಿರ್ಬಂಧ ಹೇರಬೇಕು. ಸೂಕ್ತ ಕ್ರಮವನ್ನು ಅದಕ್ಕೆ ಜರುಗಿಸಬೇಕಂತ ನಮ್ಮದು ಇವತ್ತಿನ ದಿವಸ ಹಕ್ಕೋತಾ ಇದೆ. ಅದರ ಜೊತೆಗೂ ಕೂಡ ತಾವು ಮತ್ತೊಂದು ಕೇಳ್ತಾ ಇದ್ದೀರಿ, ಹೊಟ್ಟೆನವರ ವ್ಯಕ್ತಿ ಜಗದೀಶನ ಹತ್ರ ಅವ್ರು ಸೇರ್ಯಾರ. ಈಗ ಯೂಟ್ಯೂಬ್ ಚಾನಲ್ದಾಗ ಬಿಡಾತಾರೆ. ಸಾಕಷ್ಟು ಒಂದು ಜೈನ ಸಮಾಜಕ್ಕೆ ಅಥವಾ ಜೈನ ಧರ್ಮಕ್ಕೆ ಸೇರಿದಂಥ ರಾಜರ ಆಗಿ ಹೋಗ್ಯಾರ. ಆ ರಾಜರ ಬಗ್ಗೆ ಏನು ಒಳ್ಳೆಯ ಕೆಲಸ ಮಾಡ್ಯಾರ ಅದನ್ನು ಮಾತ್ರ ಬಿಂಬಿಸಲಾಗಿದೆ. ಆದರೆ ಅದರ ಜೊತೆಗೂ ಅವರು ಹಲವಾರು ಜನರನ್ನು ಮತಾಂತರ ಮಾಡಿದ್ದಾರೆ. ಹಿಂದೂಗಳನ್ನು ಜೈನ ಸಮಾಜಕ್ಕೆ ಸೇರಿಸಿದ್ದಾರೆ. ಹಲವಾರು ಅನ್ಯಾಯ ಅತ್ಯಾಚಾರಗಳನ್ನು ಎಸಗಿದ್ದಾರೆ. ಇಷ್ಟೊಂದು ಕಟೂರಿ ಶಬ್ದದಲ್ಲಿ ಮಟ್ಟನವರು ಅಂತ ಹೇಳ್ತಾರೆ. ಅಂದರೆ ಏನಲ್ಲಿ ಮೊದಲು ನಾವು ಭೂಮಿ ಮಾಲೀಕ ಒಡೆಯಲ್ಲ ಇಂಥವೆಲ್ಲ ಏನಿದ್ದು ಅದರ ಬಗ್ಗೆನೂ ಕಟು ಶಬ್ದದಲ್ಲಿ ಅವರು ಅದರ ಮೊದಲೇ ವಿವಾಹ ಆಗಲಿ ಅಥವಾ ಯಾರೇ ವ್ಯಕ್ತಿ ಇದ್ರೆ ಆ ರಾಜ್ಯರಿಗೆ ಹೆಣ್ಮಕ್ಕಳು ಕಳಿಸಿಕೊಳ್ಳುವಂಥ ಪದ್ಧತಿ ಇದ್ದಂತ ಇಷ್ಟು ನೀಚ ಶಬ್ದದಲ್ಲಿ ಅವ್ರು ಮಾತಾಡಿದ್ರೆ ನಾವು ಜನಕ್ಕೆ ಮನುಷ್ಯತ್ವ ಇರ್ತಿತ್ತು, ಮಾನವಾಗಿ ಇರ್ತಿತ್ತಂದ್ರೆ ಇಂಥ ಮಾತನ್ನು ಬಾಯಿಗೆ ಬರಲಾಗ್ತದೆ. ಮತ್ತು ಅದೇ ವ್ಯಕ್ತಿ ಹೇಳ್ತಾನೆ, ಅವ್ನು ಹೇಳೋದ ಮೇಲ್ನೋಟಕ್ಕೆ ಸುಳ್ಳು ಅನ್ನೋದಕ್ಕೆ ಅವ ಹೇಳ್ತಾನೆ ಇದ್ರ ಬಗ್ಗೆ ಏನೂ ದಾಖಲೆ ಇಲ್ಲ ಅಂತ ಹೇಳ್ತಾನೆ. ಏನೂ ದಾಖಲೆ ಇಲ್ಲ ಅಂತ ಹೇಳಿದ್ರೆ ಹೆಂಗೆ ಮಾತಾಡ್ತಾನೆ? ಒಂದು ಹಂತದಲ್ಲಿ ಮಾತಾಡ್ತಾನೆ. ತೀರ್ಥಂಕರಾಗಿದ್ದಾರೆ, ತೀರ್ಥಂಕರ ಬಗ್ಗೆ ನಮ್ಮ ಪೂಜೆ ಗೌರವ ಅದ, ಬೌಲಿ ಸ್ವಾಮಿ ಅದರ